ನಮಸ್ಕಾರ. ನೋಡಿ, ಪ್ರತಿಯೊಬ್ಬ ಮನುಷ್ಯನು ಭೂಮಿ ಮೇಲೆ ಹುಟ್ಟಿದ ಮೇಲೆ ಭಗವಂತನಿಗೆ, ದೇವರಿಗೆ, ದೇವಸ್ಥಾನಕ್ಕೆ ಹೋದಾಗ, ಪುಣ್ಯಕ್ಷೇತ್ರಗಳಿಗೆ ಹೋದಾಗ 108 ಕನಸುಗಳಿಟ್ಕೊಂಡು ಭಗವಂತನಿಗೆ ಕೇಳ್ತಾನೆ ಇರ್ತಾನೆ. ನನಗೆ ಸೈಟ್ ಕೊಡಪ್ಪ, ಮನೆ ಕಟ್ಸೋ ಅಂಥ ಶಕ್ತಿ ಕೊಡಪ್ಪ, ಅಪಾರ್ಟ್ಮೆಂಟ್ ಕೊಡಪ್ಪ, ಕಟ್ಟಿರೋ ಮನೆ ತಗೊಬೇಕಂತ ಇದ್ದೀವಪ್ಪ, ಕಾರ್ ತೊಗೊಬೇಕಂತ ಇದ್ದೀವಪ್ಪ, ಮಗಳಿಗೆ ಮದುವೆಗೆ ಬಂಗಾರಕ್ಕೆ ಮಾಡಿಸ್ಲಿಕ್ಕೆ ದುಡ್ಡು ಕೊಡಪ್ಪ, ಮದುವೆ ಮಾಡಲಿಕ್ಕೆ ದುಡ್ಡು ಕೊಡಪ್ಪ, ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಾಗ್ಬಿಟ್ರೆ ಸಾಕು, ಹೈಯರ್ ಎಜುಕೇಷನ್ ಚೆನ್ನಾಗಾಗ್ಬಿಟ್ರೆ ಸಾಕು, ಮಗ ಇಂಜಿನಿಯರು, ಡಾಕ್ಟ್ರು, IAS, KS, IPS ಆಗಿಬಿಟ್ರೆ ಸಾಕು, ಮಕ್ಕಳಿಗೆ ಒಂದು ಒಳ್ಳೆ ಗೌರ್ಮೆಂಟ್ ಜಾಬು, ಸೆಂಟ್ರಲ್ ಗೌರ್ಮೆಂಟ್ ಜಾಬು, ಒಳ್ಳೆ ಉದ್ಯೋಗ, ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿಬಿಟ್ರೆ ಸಾಕು, ನಮ್ಮ ಮಗ ಫಾರಿನ್ಗೆ ಯಾವಾಗ ಹೋಗ್ತಾನೋ, ಫಾರಿನ್ನಲ್ಲಿ ಹೋಗಿ ಯಾವಾಗ ಸೆಟ್ಲ್ ಆಗ್ತಾನೋ, ನಮ್ಮ ಮಗನಿಗೆ ಮಗಳಿಗೆ ಒಳ್ಳೆ ಅಳಿಯ, ಒಳ್ಳೆ ಸೊಸೆ ಸಿಕ್ಬಿಟ್ರೆ ಸಾಕು, ಮೊಮ್ಮಕ್ಕಳಾಗ್ಬಿಟ್ರೆ ಸಾಕು. ಒಂದಲ್ಲ ಎರಡಲ್ಲ 108 ಆಸೆ ಆಕಾಂಕ್ಷೆಗಳು ಕನಸುಗಳು ಇಟ್ಕೊಂಡು ಮನುಷ್ಯ ಭೂಮಿ ಮೇಲೆ ಬದುಕ್ತಿರ್ತಾನೆ. ತಪ್ಪು ಅನ್ನಲ್ಲ, ಭಗವಂತನಿಗೆ ಕೇಳ್ತಾನೇ ಇರ್ತೀವಿ, ತಪ್ಪು ಅನ್ನಲ್ಲ. ಯಾಕೆಂದರೆ ಇದು ಕಲಿಯುಗದಲ್ಲಿ ಎದುರುಗಡೆ ಮನೆಯವರು, ಪಕ್ಕದ ಮನೆಯವರು, ಸಂಬಂಧಿಕರು, ಫ್ರೆಂಡ್ಸು ಅವ್ರು ಹೆಂಗೆ ಬೆಳೆದ್ರು ನೋಡ್ರಿ, ಅವ್ರು ಹೆಂಗೋ ಇದ್ದರು, ಹೆಂಗೆಂಗೋ ಆಗ್ಬಿಟ್ರು, ನಾವು ಚೆನ್ನಾಗಾಗಬೇಕಲ್ಲ ಅಂತ ಆಸೆ ಆಕಾಂಕ್ಷೆಗಳು ಬರೋದು ಮನುಷ್ಯನಿಗೆ ತಪ್ಪು ಅನ್ನಲ್ಲ. ಅವ್ರು ಶ್ರೀಮಂತರಾಗ್ಬಿಟ್ರು, ನಾವು ಯಾವಾಗಪ್ಪ ಆಗೋದು, ನಾವು ಯಾವಾಗಪ್ಪ ಸೆಟ್ಲಾಗೋದು, ಭಗವಂತ ಕಾಪಾಡಪ್ಪ ಅಂತಂದ್ಬಿಟ್ಟು ಕೇಳ್ತಾನೆ ಇರ್ತಾರೆ. ಏನನ್ನ ಆ ಆಸೆಗಳು ಈಡೇರಲಿಲ್ಲ ಅಂತಂದರೆ ದೇವರೆಲ್ಲೇದನ್ಬಿಡು, ಯಾವ ದೇವರು ಇಲ್ಲ, ದಿಂಡ್ರು ಇಲ್ಲ, ಯಾವ ದೇವಸ್ಥಾನ ಇಲ್ಲ, ಪೂಜೆ ಪುನಸ್ಕಾರ ಇಲ್ಲ ಅಂತ ಬೈಕೊಂಬಿಡೋದು. ಅರ್ಥ ಆಯ್ತಾ? ಇಲ್ಲಿ ಈಗ ವಿಚಾರಕ್ಕೆ ಬರ್ತೇನೆ. ಇದೊಂದು ಬಿಟ್ಟು ಮನುಷ್ಯ ಎಲ್ಲ ಕೇಳ್ತಾ ಹೋಗ್ತಾನೆ. 100ಕ್ಕೆ 96% ಮನುಷ್ಯ ಇದನ್ನು ಮಾತ್ರ ಕೇಳಲ್ಲ. ನೋಡಿ, ಪ್ರತಿದಿನ ಎದ್ದ ತಕ್ಷಣ ಮನುಷ್ಯನಿಗೆ ಒಳ್ಳೆ ಸಾವು ಬರಬೇಕಪ್ಪ ಅಂತಂದರೆ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಬೇಕು. ಕುಂತಿದ್ದ ಜಾಗದಲ್ಲಿ, ನಿಂತಿದ್ದ ಜಾಗದಲ್ಲಿ, ಮಲಗಿದ ಜಾಗದಲ್ಲಿ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಪಟ್ಟನಂಗೆ ಸಾಯಂಗೆ ಮಾಡಪ್ಪ, ಹಾರ್ಟ್ ಅಟ್ಯಾಕ್ ಆಗಿ ಪಟ್ಟನಂಗೆ ಸಾಯಂಗೆ ಮಾಡಪ್ಪ, ಹೃದಯಾಘಾತ ಆಗಿ ಕುಂತಿದ್ದ ಜಾಗದಲ್ಲಿ, ನಿಂತಿದ್ದ ಜಾಗದಲ್ಲಿ, ಮಲಗಿದ ಜಾಗದಲ್ಲಿ ಯಾರಿಗೂ ತೊಂದರೆ ಕೊಡಬಾರ್ದು ಅಂತ ನನಗೆ ಒಳ್ಳೆ ಸಾವು ಕೊಡಪ್ಪ ಅಂತ ಪ್ರತಿದಿನ ಮನುಷ್ಯ ಎದ್ದ ತಕ್ಷಣ ಪ್ರಾರ್ಥನೆ ಮಾಡ್ತಾ ಇರಬೇಕು. ದೇವಸ್ಥಾನಗಳಲ್ಲಿ ಹೋದಾಗೂ ಇದನ್ನೇ ಕೇಳಬೇಕು, ಒಳ್ಳೆ ಆರೋಗ್ಯ ಕೊಡಪ್ಪ ಅಂತ ಕೇಳಬೇಕು. ಅಫ್ಕೋರ್ಸ್ ಅವೆಲ್ಲ ಏನೂ ಮಾಡೋಕ್ಕಾಗಲ್ಲ. ಈ ಮನುಷ್ಯನಿಗೆ ಆಸೆ ಆಕಾಂಕ್ಷೆಗಳು, ಎಲ್ಲರೂ ಸೆಟ್ಲಾದರೂ ಎಲ್ಲರೂ ಮುಂದೆ ಬರ್ತಾರೆ, ನಾವು ಬರಬೇಕು, ತಪ್ಪು ಅಂತಲ್ಲ. ಎಲ್ರಿಗೂ ಅದು ಆಸೆ ಕನಸು ಇದ್ದೇ ಇರುತ್ತೆ ಭೂಮಿ ಮೇಲೆ ಹುಟ್ಟಿದ ಮೇಲೆ. ಅದಕ್ಕೆ ಈ ಕಲಿಯುಗ ಅಂದರೆ ಕಂಡಿದ್ದೆಲ್ಲ ಬೇಕು, ನೋಡಿದ್ದೆಲ್ಲ ಬೇಕು, ಕೇಳಿದ್ದೆಲ್ಲ ಬೇಕು, ಆಸೆಗಳಿಗೆ ಮಿತಿನೇ ಇಲ್ಲ. ಯಾವಾಗ ಆಸೆ ಈಡೇರಲಿಲ್ಲ ಅಂದಾಗ ಮನುಷ್ಯ ನಿರಾಶೆಗೊಂಡು ಅವನ ಪರಿಸ್ಥಿತಿ ಮನುಷ್ಯನ ಕೆಟ್ಟನನ್ನಾಗಿ ಮಾಡುತ್ತೆ. ಹೇಳ್ತಿದ್ದೀನಲ್ಲ, ಒಳ್ಳೆ ಕರ್ಮ ಮಾಡಿದರೆ ಖಂಡಿತವಾಗ್ಲೂ ಒಳ್ಳೆ ಸಾವು ಬಂದೇ ಬರುತ್ತೆ. ಕೆಟ್ಟ ಕರ್ಮ ಮಾಡಿದರೆ ಕೆಟ್ಟ ಸಾವು ಖಂಡಿತವಾಗ್ಲೂ ಬಂದೇ ಬರುತ್ತೆ. ಅರ್ಥ ಆಯ್ತಾ? ಇಲ್ಲಿ ಏನು ಗೊತ್ತಾ, ವಿಧಿ ಮುಂದೆ, ಕರ್ಮದ ಮುಂದೆ ಯಾರೂ ದೊಡ್ಡರಲ್ಲ, ಯಾವ ಜ್ಯೋತಿಷಿಗಳು ದೊಡ್ಡರಲ್ಲ, ಯಾವ ಗ್ರಹಗಳು ಇದಲ್ಲ. ವಿಧಿ ಮುಂದೆ, ಕರ್ಮದ ಮುಂದೆ. ಈಗ ಒಬ್ಬ ಮನುಷ್ಯನಿಗೆ ಇಂಥ ರಾಶಿ ನಕ್ಷತ್ರದವರಿಗೆ ಹಿಂಗೇ ಸಾವು ಬರುತ್ತೆ ಅಂತ ಯಾವ ಜ್ಯೋತಿಷಿಗಳ ಕೈಲೂ ಹೇಳಕ್ಕೆ ಸಾಧ್ಯನೇ ಇಲ್ಲ. ಹಿಂಗೇ ಸಾಯ್ತಾರೆ, ಇಂಥ ದಿನವೇ ಸಾಯ್ತಾರೆ, ಇಂಥ ವಾರದಲ್ಲೇ ಸಾಯ್ತಾರೆ, ಇಂಥ ಸೆಕೆಂಡು, ಇಂಥ ಟೈಮಲ್ಲೇ ಮನುಷ್ಯ ಸಾಯ್ತಾನೆ ಅಂತ ಯಾವ ಜ್ಯೋತಿಷಿಗಳ ಕೈಲೂ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಆಯ್ತಾ? ನಮಗೆ ಒಳ್ಳೆ ಸಾವು ಬರಬೇಕು, ಎಲ್ಲ ರಾಶಿ ನಕ್ಷತ್ರದವ್ರಿಗೂ ಒಳ್ಳೆ ಸಾವು ಬರಬೇಕಪ್ಪ ಅಂತಂದರೆ ಪ್ರತಿದಿನ ಎದ್ದ ತಕ್ಷಣ ಬೆಳಿಗ್ಗೆ ಇದನ್ನು ರೂಢಿಯಲ್ಲಿ ಇಟ್ಕೊಬೇಕು. ರೂಢಿಯಲ್ಲಿ ಇಟ್ಕೊಂಡಾಗ ಮಾತ್ರ ಈ ಥರ ಎಲ್ಲ ರೂಢಿಯಲ್ಲಿ ಇಟ್ಕೊಂಡು ಈ ರೀತಿ ಕೇಳಿದರೆ ನಮ್ಗೆ ಒಳ್ಳೆ ಸಾವು ಬರುತ್ತಾ ಅಂತಂದರೆ ಹೇಳ್ತೀನಲ್ಲ, ನಿಮ್ಮ ಒಳ್ಳೆಯ ಕರ್ಮ, ನಿಮ್ಮ ಕೆಟ್ಟ ಕರ್ಮ ಅದು ನಿಮ್ಮನ್ನು ಯಾವ ರೀತಿ ಮನುಷ್ಯ ಸಾಯ್ತಾನೆ ಅನ್ನೋದು ಸಾವಿನಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಒಬ್ಬ ಮನುಷ್ಯ ಒಳ್ಳೆ ಸಾವಿನಲ್ಲಿ ಹೋಗಿದ್ದಾನೆ ಅಂದರೆ ಅವನು ಒಳ್ಳೆ ಕರ್ಮಗಳು ಮಾಡಿದ್ದಾನೆ, ಅದಕ್ಕೋಸ್ಕರ ಅಂಥ ಒಳ್ಳೆ ಸಾವಿನಲ್ಲಿ ಹೋಗಿದ್ದಾನೆ ಅಂತ ಜನ ಮಾತಾಡ್ತಾರೆ. ಯಾಕೆಂದರೆ ನಾವು ಜ್ಯೋತಿಷಿಗಳಾಗಿ ಮಾರ್ಗದರ್ಶನಗಳು ಮಾಡ್ತಿರ್ತೀವಿ ಅಷ್ಟೇ. ನಾವೇನು ಜ್ಯೋತಿಷಿಗಳು ದೇವರಲ್ಲ, ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ, ಗೈಡೆನ್ಸ್ ಮಾಡೋರಷ್ಟೇ. ಅರ್ಥ ಮಾಡ್ಕೊಳ್ಳಿ. ಇಲ್ಲೇನಾಗುತ್ತೆ ಅಂತಂದರೆ ನಿಮ್ಮ ಕರ್ಮನೇ ನಿಮ್ಮನ್ನು
ಕಾಡ್ತಾ ಹೋಗುತ್ತೆ. ಒಳ್ಳೆ ಕರ್ಮ ಮಾಡಿದರೆ ಒಳ್ಳೆ ಕರ್ಮ, ಕೆಟ್ಟ ಕರ್ಮ ಮಾಡಿದರೆ ಕೆಟ್ಟ ಫಲ. ಇದಂತೂ ಕಟ್ಟಿಟ್ಟ ಬುತ್ತಿ. ಅದಕ್ಕೋಸ್ಕರನೇ 7.5 ವರ್ಷ 7.5 ಶನಿಕಾಟ, ಅಷ್ಟಮ ಶನಿ ಕಾಟಗಳು ಅಂತ ರಿಲೇಟೆಡ್ಸ್ ಮನುಷ್ಯನಿಗೆ ಬಂದು ಬಾಧಿಸ್ತಾ ಇರುತ್ತೆ. ನಿಮ್ಮ ಒಳ್ಳೆತನಕ್ಕೆ, ನಿಮ್ಮ ಸುಖಕ್ಕೆ, ನಿಮ್ಮ ಶ್ರೀಮಂತಿಕೆಗೆ, ನಿಮ್ಮ ಬಡತನಕ್ಕೆ, ನಿಮ್ಮ ಸಾವಿಗೆ ನೀವೇ ಕಾರಣ. ನಮಸ್ಕಾರ.